ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ ರೀ. ಇವತ್ತ ಒಂದು ಹೊಸ ಪ್ರೊಫೈಲ್ ತಗೊಂಡು ಬಂದೀನಿ. ಏಕ್ದಮ್ ಮಸ್ತ್ ಅಂದ್ರೆ ಮಸ್ತ್ ಐತಿ. ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತಾ ಅಂತ ಅನ್ಕೊಂಡಿನ್ರಿ. ಹಾಗಾಗಿ ವಿಡಿಯೋ ಯಾರು ಮೇಲೆ ಕೆತ್ತಲಿಕ್ಕೆ ಹೋಗ್ಬೇಡ್ರಿ, ಕೊನೆ ತನಕ ವಿಡಿಯೋ ನೋಡ್ರಿ. ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗಾದ್ರೂ ಶೇರ್ ಮಾಡ್ಕೊಳ್ರಿ, ಅವ್ರಿಗಾದ್ರೂ ಇಷ್ಟ ಆಗೇ ಆಗುತ್ತ್ರಿ. ಬರ್ರಿ ಇವ್ರ ಪರಿಚಯ ಮಾಡ್ಕೊಳ್ಳೋಣಂತ. ಇವ್ರ ಹೆಸರು ಬಂದು ಸ್ವಪ್ನ ಅಂತ ಹೇಳಿ. ಇವ್ರು ಹುಟ್ಟಿದ ಸ್ಥಳ ತಾಳಿಕೋಟೆ, ಅಂದರೆ ಬಿಜಾಪುರ ಹತ್ರ ತಾಳಿಕೋಟೆ. ಇವ್ರ ವಯಸ್ಸು 30 ವರ್ಷ ಅಂತ ಹೇಳ್ಕೊಂಡಿದ್ದಾರೆ. ಇವರು ಎತ್ತರ ಬಂದು 5.2 ಅಡಿ ಅದಾರಂತ್ರಿ. ಅಗಲ ಅಂದರೆ 3.3 ಅಗಲ ಇದೆ ಅಂತ್ರಿ. ಹಾಕುವ ಕಾಚ ಎಲ್ಲ ಬಣ್ಣದ ಕಲರ್ ಬಣ್ಣದ ಹಾಕ್ತೀನಿ ಅಂತ ಹೇಳಿದ್ದಾರೆ. ಇವರು ಓದಿರುವುದು MBA ಮುಗ್ದದ ಅಂತ ಹೇಳಿದ್ದಾರೆ. ಇವ್ರದ್ದು ಮದುವೆ ಆಗೈತಿ. ಗಂಡನ ಹೆಸರು ಬಂದು ಪ್ರಶಾಂತ್ ಅಂತ ಹೇಳ್ಕೊಂಡಿದ್ದಾರೆ. ಜಸ್ಟ್ ಈಗ 4 ತಿಂಗಳಾಗೈತ್ರಿ ಇವ್ರ ಮದುವೆಯಾಗಿ. ಮಕ್ಕಳು ಇನ್ನೂ ಆಗಿಲ್ಲ ಅಂತ ಹೇಳಿದ್ದಾರೆ. ನೋಡ್ರಿ, ಇದು ಇಷ್ಟು ಸ್ವಪ್ನ ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಮುಂದೆ ಏನೇನು ಅದಾವಂತ ನೋಡೋಣ ಬರ್ರಿ. ಸ್ವಪ್ನ ಅವರು ಅನುಭವಿಸಿದ ಕಷ್ಟಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ಏನೇನು ಅಂತ ನೋಡೋಣ ಬರ್ರಿ. ಮದುವೆಯಾಗಿ 3 ತಿಂಗಳಾಗಿದೆ. ದಿನ ಒಂದು ನೆಪ ಮಾಡಿಕೊಂಡು ನನ್ನ ಮುದ್ದಿನ ಬಾಗಿಲನ್ನು ಓಪನ್ ಮಾಡ್ತಾ ಇಲ್ಲ. ಇಷ್ಟ ಇಲ್ದಿದ್ರೆ ಮುಂಚೆನೇ ಹೇಳಬೇಕು. ಮದುವೆ ಆದಮೇಲೆ ಓಪನ್ ಮಾಡದಿದ್ರೆ ಜನ ಏನಂದ್ಕೊಳ್ತಾರೆ ಎಂಬ ಅರಿವು ಕೂಡ ಅವರಿಗಿಲ್ಲ. ಮನೆಯಲ್ಲಿ ಬೇರೆ ಸಿಹಿ ಸುದ್ದಿ ಇಲ್ವಾ ಅಂತ ಕೇಳ್ತಾರೆ. ನಾನು ಏನು ಅಂತ ಉತ್ತರ ಕೊಡಲಿ ಅವರಿಗೆ? ಎದ್ದೇಳಿಸುವುದು ಮಾತ್ರ ಅವರಿಗೆ ಗೊತ್ತು, ಆದರೆ ಹಾಕುವುದು ಗೊತ್ತಿಲ್ಲ. ಅಂದರೆ ಅವರೇನು ಗೊತ್ತಿಲ್ಲದ ಪೆದ್ದುನಾ? ನೋಡ್ರಿ, ಸ್ವಪ್ನ ಅವ್ರಿಗೆ ಮದುವೆಯಾಗಿ ಜಸ್ಟ್ 3 ತಿಂಗಳಾಗ್ಯದಂತ್ರಿ. ಏನಾರ ಒಂದಾದ್ರೂ ನೆಪ ಇಟ್ಟುಕೊಂಡು ಅವ್ರ ಮುದ್ದಿನ ತೂತು ಅಂದ್ರೆ ಇನ್ನೂ ಬಾಗಿಲ ಓಪನೇ ಮಾಡಿಲ್ಲಂತ್ರಿ. ಓಪನಿಂಗ್ ಮಾಡೇ ಇಲ್ಲಂತ್ರಿ ಇನ್ನೂ ತನೂ. ಇಷ್ಟ ಇಲ್ಲ ಅಂದ್ರೆ ಮೊದಲೇ ಹೇಳಬೇಕಾಗಿತ್ತು. ಸುಮ್ಮನೆ ಮದುವೆಯಾಗಿ ಅವ್ರ ಜೀವನಾರ ಯಾಕೆ ಹಾಳು ಮಾಡಬೇಕು? ಹೌದಲ್ರಿ? ಸೊ ಮನೇಲಿ ದಿನ ಕೇಳ್ತಿರ್ತಾರಂತ್ರಿ, 3 ತಿಂಗಳಾಯ್ತಲ್ಲ ಏನಾದರೂ ಸಿಹಿ ಸುದ್ದಿ ಐತನ ಅಂತ ಕೇಳ್ತಾರಂತ್ರಿ ಮನ್ಯಾಗ. ನಾ ಏನಂತ ಉತ್ತರ ಕೊಡಲಿ ಅಂತ ಹೇಳ್ಕೊಂಡಿದ್ದಾರ್ರಿ. ಮಲ್ಕೊಂಡಾಗ ಎಬ್ಸೋದು ಒಂದಾಗ ಗೊತ್ತದಂತ್ರಿ, ಆದ್ರೆ ಹಾಕೋದು ಒಟ್ಟಾಗ ಗೊತ್ತೇ ಇಲ್ಲಂತ್ರಿ. ಹಾಗಾಗಿ ಅವ್ರು ಪೆದ್ದು ಅನ್ನೋ ಅಂತ ಹೇಳ್ಕೊಂಡಿದ್ದಾರೆ. ನೋಡ್ರಿ, ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ, ಅವರು ನಿಮ್ಗೆ ಕರೆ ಮಾಡ್ತಾರ್ರಿ. ಸ್ವಪ್ನ ಅವರು ಗಂಡು ಹೀಗಿರಲಿ ಅಂತ ಹೇಳ್ಕೊಂಡಿದ್ದಾರೆ. ತಿರುಗಾಡಿಕೊಂಡಿದ್ದರೂ ಪರವಾಗಿಲ್ಲ, ನುಗ್ಗಿ ಮಾಡುವಂತಹ ಒಂದು ಆಸೆ ಇರಬೇಕು. ಯಾವಾಗಲೂ ಅದೇ ಥರ ನೋಡುತ್ತಿರಬೇಕು. ನೋಡುವುದಕ್ಕೆ ತೆಳ್ಳಗೆ ಕಡ್ಡಿ ಥರ ಇರಬೇಕು. ಹಾಗೆ ತಿಳುವಳಿಕೆ ಸ್ವಲ್ಪ ಕಮ್ಮಿ ಇರಬೇಕು. ದಡ್ಡ ಆಗಿರಬೇಕು. ದಿನಕ್ಕೆ ಏನಿಲ್ಲ ಅಂದರೂ 5 ಸಲ ಮೇಲೆ ಮಾಡಬೇಕು. ಅದು ರಾತ್ರಿ ಆದರೂ ಸರಿ, ಬೆಳಗ್ಗೆಯಾದರೂ ಸರಿ. ಅಂದ್ರೆ ರೀ, ಗಂಡು ಹೆಂಗೆ ಬೇಕಾದಂಗೆ ಅಡ್ಡಾಡ್ಕೊಂತ ಇರಲಿ, ನುಗ್ಗಿ ಮಾಡುವಂತಹ ಹುಡುಗ ಬೇಕಂತ್ರಿ. ಅದೇ ಥರ ಅಕ್ಕಿನ ಅದೇ ದೃಷ್ಟಿ ಒಳಗೆ ನೋಡ್ಬೇಕಂತ್ರಿ. ಹುಡುಗ ನೋಡಕ್ಕೆ ತೆಳ್ಳಗ ಕಡ್ಡಿ ಥರ ಇರಬೇಕು, ಸ್ವಲ್ಪ ಪೆದ್ದು ಥರ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ದಿನಕ್ಕೆ ಏನಿಲ್ಲ ಅಂದರೂ 5 ಸಲ ಮಾಡ್ಬೇಕಂತ್ರಿ. ಅದು ರಾತ್ರಿ ಆದರೂ ಸರಿ, ಬೆಳಿಗ್ಗೆ ಆದರೂ ಸರಿ ಅಂತ ಹೇಳ್ಕೊಂಡಿದ್ದಾರೆ. ಇದನ್ನೆಲ್ಲ ಮಾಡೋಕ್ಕೆ ಸಮಯ ಅಂತಿರತ್ತಲ್ರಿ, ಆ ಸಮಯದ ಬಗ್ಗೆನೂ ಅವ್ರು ಹೇಳ್ಕೊಂಡಿದ್ದಾರೆ. ಏನು ಅಂತಂತಂದ್ರಿ, ಸಮಯಕ್ಕೆ ಏನೂ ಕೊರತೆ ಇಲ್ಲ. ಅಮ್ಮನೇ ನನಗೆ ಕೆಲಸಗಳಿಗೆ ಸಹಾಯ ಮಾಡ್ತಾರೆ. ನಮ್ಮಮ್ಮ ಜೊತೆಯಲ್ಲೇ ಇರ್ತಾರೆ. ಬೆಳಿಗ್ಗೆಯಿಂದ ಸಂಜೆಯವರೆಗೂ ಒಂದು ರೂಮ್ನಲ್ಲಿ ಇದ್ದರೂ ಕೂಡ ಏನೂ ಕೇಳಲ್ಲ. ಅವರಿಗೆ ಮಗಳು ಸಂತೋಷವಾಗಿರಬೇಕು ಅಷ್ಟೇ. ಅಮ್ಮನಿಗೆ ಸಹಾಯ ಮಾಡುವುದು ಸ್ವಲ್ಪ ಸಮಯ ಆಗುತ್ತೆ. ಅದಾದ ನಂತರ ನಮ್ಮದೇ ಸಮಯ. ಅಂದ್ರೆ ರೀ, ಸ್ವಪ್ನ ಅವ್ರ ಜೊತೆ ಅವ್ರ ಅಮ್ಮನೂ ಇರ್ತಾರಂತ್ರಿ. ಹಾಗಾಗಿ ಅಮ್ಮ ಏನೂ ಹೇಳಲ್ಲಂತ್ರಿ, ಕೆಲಸನೇ ಹಚ್ಚಲ್ಲಂತ್ರಿ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ರೂಮ್ ಒಳಗಿದ್ರು ಅವ್ರ ಅಮ್ಮ ಏನೂ ಕೇಳಲ್ಲಂತ್ರಿ. ಮಗಳ ಸಂತೋಷನೇ ನನ್ನ ಸಂತೋಷ ಅಂತ ಇರ್ತಾರಂತ್ರಿ. ಅಕಸ್ಮಾತ್ ಅಮ್ಮನಿಗೆ ಏನಾದರೂ ಹುಷಾರು ಇರಲಿಲ್ಲ ಅಂದ್ರೆ ಅವಾಗ ಸ್ವಲ್ಪ ಕೆಲಸ ಮಾಡೋದು ಕಷ್ಟ ಆಗತ್ತಲ್ವಾ. ಕೆಲಸ ಮುಗಿಸ್ಕೊಂಡು ಬರೋದು ಸ್ವಲ್ಪ ಸಮಯ ಆಗತ್ತಾ. ಅದೆಲ್ಲ ಆದಮೇಲೆ ನಾನು ನೀನು ಸಂತೋಷವಾಗಿರಬಹುದು ಅಂತ ಹೇಳ್ಕೊಂಡಿದ್ದಾರೆ. ಅವಳ ಜೊತೆ ಇದ್ರೆ ಒಂದು ಉಪಯೋಗ ಐತ್ರಿ. ಏನ್ರಿ ಉಪಯೋಗ ಅಂತಂದ್ರೆ, ನಾನು ಎಂದರೆ ನನ್ನ ತಮ್ಮನಿಗೆ ತುಂಬ ಇಷ್ಟ. ನನಗೆ ಅಂತ ದುಡಿದು ತಂದು ಹಾಕುತ್ತಾನೆ. ಎಷ್ಟೋ ಒಡವೆಗಳು ಹಾಗೂ ಸೀರೆಗಳನ್ನು ಅವನೇ ತಂದು ಕೊಡಿಸಿದ್ದಾನೆ. ಅಮ್ಮ MLA ಮನೆಗೆ ಕೆಲಸಕ್ಕೆ ಹೋಗ್ತಾರೆ. ಅಲ್ಲಿಯವರೆಗೂ ತುಂಬ ಸಹಾಯ ಮಾಡಿದ್ದಾರೆ. ಹಾಗಾಗಿ ಎಲ್ಲದಕ್ಕೂ ಉಪಯೋಗ ಇದೆ.
ಮಾಡಿಕೊಂಡು ತಿನ್ನುವುದಕ್ಕೆ ಬಹಳ ಅನುಕೂಲ ಇದೆ. ನಮ್ಮದೇ ಆದ ಸ್ವಂತ ಜಮೀನು ಇದೆ, ಅದು ರೋಡ್ ಪಕ್ಕದಲ್ಲೇ ಇದೆ ಅಂತ ಹೇಳ್ಕೊಂಡಿದ್ದಾರ್ರಿ. ನಿಮ್ಮ ಮನೇಲಿ ಇರುವೆ ಕಾಟ ಇದ್ರೆ ಹೀಗೆಲ್ಲ ಮಾಡ್ರಿ, ಇರುವೆ ಎಲ್ಲ ಓಡೆ ಹೋಗ್ತಾವ. ಇರುವೆಗಳ ರಾಶಿ ಇದ್ದರೆ ಬೇವಿನ ಎಣ್ಣೆಯನ್ನು ಆ ಜಾಗಕ್ಕೆ ಸ್ಪ್ರೇ ಮಾಡಿದರೆ ಇದರ ವಾಸನೆಗೆ ಇರುವೆಗಳು ಓಡಿ ಹೋಗ್ತವೆ. ಗೋಧಿ ಹಿಟ್ಟನ್ನು ಇರುವೆಗಳು ಇದ್ದಲ್ಲಿ ಹಾಕಿದರೆ ಇರುವೆಗಳು ಕ್ಷಣಾರ್ಧದಲ್ಲಿ ಇಲ್ಲವಾಗುತ್ತದೆ. ಕಿತ್ತಳೆ, ನಿಂಬೆ ಹಣ್ಣುಗಳ ಸಿಪ್ಪೆಗಳನ್ನು ಇರುವೆಗಳು ಗೋಚರಿಸುವ ಸ್ಥಳದಲ್ಲಿ ಇಟ್ಟರೆ ಇದರ ವಾಸನೆಗೆ ಇರುವೆಗಳು ಬರೋದಿಲ್ಲ. ನೋಡ್ರಿ, ಇದು ಇಷ್ಟು ಸ್ವಪ್ನ ಅವರ ಸಂಪೂರ್ಣ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿದ್ದೀವಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಅವರು ನಿಮಗೆ ನೇರವಾಗಿ ಕರೆ ಮಾಡ್ತಾರೆ. ನಾಳೆ ಮತ್ತೊಂದು ವಿಡಿಯೋದೊಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ರೀ ಧನ್ಯವಾದಗಳು ರೀ.